Hello, hi, namaste. So, welcome back to basic learning classes. So, in our last class, I have taught you reading method of Q and R. Okay, yes, Q and R. I taught you Q and R. So, what is the Q? This is a Q. Q for queen, Q for queen, Q for question mark, Q for queen, Q for queen. Okay. And next is R. R for rose, R for rabbit, R for robin, R for rope, R for ring. So totally I have explained clearly in the last video. So you can refer. So today I am taking a writing method of Q and R. Okay. Q and R. Writing method of Q and R. Shall we start the writing method? Okay. So listen. So which is easy? We will take a quill. Okay. We will take a quill. Q for. So, what is the capital Q? Okay, Q like this. Otherwise, if you like for children, easiest to Q for quill. Okay, quill. Q for quill. Understood? So, how we have to write in a 4 lines? Okay, how we have to write in a 4 lines? Always for a capital, use upper 3 lines. 1, 2, 3. Okay, these 3 lines. So make it 0, and from this, from second line to third line, just one line. Okay, just one line. You have to draw like this. One circle and one. So ನೋಡಿ ಈ ರೀತಿ ರೌಂಡ್ ಹಾಕಿ ಈ ಥರ ಲೈನ್ ಹಾಕಬೇಕು. ಓಕೆನಾ? ಸೊ ದಿಸ್ ಇಸ್ ಅ ಕ್ಯೂ. ಸ್ಟಾರ್ಟಿಂಗ್ ಈ ರೀತಿ ವಿ ಹ್ಯಾವ್ ಟು ಟೆಲ್ ಲೈಕ್ ದಿಸ್. ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ಬರಿತಾ ಅವ್ರು ಪ್ರಾಕ್ಟೀಸ್ ಆದಾಗ ಯಾವ ರೀತಿ ಬೇಕಾದವರು ಬರ್ಕೋಬೋದು. ಯಾವ ರೀತಿ ಅಂದರೆ ಲೈಕ್ ದಿಸ್. ಕಷ್ಟ ಬಂತಂದರೆ ಕ್ಯಾಪಿಟಲ್ ಟು ಈ ರೀತಿ ಬರುತ್ತೆ. ಓಕೆ, ಸೊ ಲೈಕ್ ದಟ್. ಬಟ್ ಸ್ಟಾರ್ಟಿಂಗ್ ಮೆಥಡ್ ಇಸ್ ಲೈಕ್ ದಿಸ್, ಅಂದರೆ ಈಸಿಯೆಸ್ಟ್ ವೇ. ಓಕೆ, ಒಂದು ಸರ್ಕಲ್ ಹಾಕೋದು, ಸೆಕೆಂಡ್ ಲೈನಿಂದ ಥರ್ಡ್ ಲೈನ್ವರೆಗೂ ಒಂದು ಲೈನ್ ಹಾಕಿದರೆ ಕಂಪ್ಲೀಟೆಡ್. ಓಕೆ, ದಿಸ್ ಇಸ್ ಅ ಕ್ಯೂ, ದ ಮೆಥಡ್ ಆಫ್ ಕ್ಯೂ. ನಾವು ನೆಕ್ಸ್ಟ್ ಬರೋದು ಡಯಾಗ್ರಾಮ್. ಓಕೆ, ಇಲ್ಲ ತೀರಿಸೋ ಮೆಥಡ್. ಹೆಂಗೆ ತೀರಿಸ್ಬೇಕು ಮಕ್ಕಳಿಗೆ? ಇಲ್ಲಿಂದ ಇಲ್ಲಿವರೆಗೂ. ಓಕೆನಾ? ಸೊ ಇಷ್ಟು ಸರ್ಕಲ್ ಹಾಕಿ ಅದಲ್ಲ, ಸೊ ಇಷ್ಟು ಈ ರೀತಿ ಸರ್ಕಲ್ ಹಾಕಿ ಇಲ್ಲಿಂದ ಇಲ್ಲಿವರೆಗೂ ಒಂದು ಲೈನ್. ಸೊ ಏನು ಮಾಡೋದು ಇವಾಗ? ಈ ಲೈನ್ ಮೇಲೆ ತಿಳಿಸ್ತಾ ಹೋಗ್ಬೇಕು ಮಕ್ಕಳಿಗೆ. ಸೊ ಫಸ್ಟು ಒಂದು ಸರ್ಕಲನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ಬೇಕು. ಓಕೆ, ಈ ರೀತಿ. ಸೊ ಒಂದು ಸರ್ಕಲ್ ಹಾಕೋದು, ಆಮೇಲೆ ಒಂದು ಲೈನ್, ಒಂದು ಸರ್ಕಲ್ ಆ್ಯಂಡ್ ಒಂದು ಲೈನ್, ಒಂದು ಸರ್ಕಲ್ ಆ್ಯಂಡ್ ಒಂದು ಲೈನ್. ಸೊ ಈ ರೀತಿ ತಿಳಿಸ್ತಾ ಹೋಗಬೇಕು. ತಿಳಿಸಿದಷ್ಟು ಸೊ ಒಂದಿನಲ್ಲಿ ಅದು ಪ್ರಾಕ್ಟೀಸ್ ಆಗೋದು ಕಡಿಮೆ. ಸೊ ಡಿಪೆಂಡ್ಸ್ ಆನ್ ಯುವರ್ ಚೈಲ್ಡ್. ಓಕೆ, ಅಂಡರ್ಸ್ಟುಡ್? ಸೊ ಡಿಪೆಂಡ್ಸ್ ಆನ್ ಯುವರ್ ಚೈಲ್ಡ್. ಸೊ ಈ ರೀತಿ ಆಯಿತಾ? ಸೊ ನಾವು ಇವಾಗ ಡಯಾಗ್ರಾಮ್. ಸೊ ವಿ ವಿಲ್ ಸಿ ಯೋ ಡಯಾಗ್ರಾಮ್ ಆಫ್ ಕ್ಯೂ. ವಾಟ್ ಐ ರೋಟ್? ಕ್ಯೂ ಫಾರ್ ಕ್ವೀಲ್. ಕ್ವೀಲ್ ಅಂದರೆ ಏನು ರೀ? ವಾಟ್ ಯು ಮೀನ್ ಬೈ ಕ್ವೀಲ್? ಒಂದು ಪಕ್ಷಿಯ ಗರಿ. ಓಕೆನಾ? ಒಂದು ಪಕ್ಷಿಯ ಗರಿ. ಹೌ ಇಟ್ ವಿಲ್ ಬಿ? ಯಾವ ರೀತಿ ಇರುತ್ತೆ ಗರಿ? ಸೊ ಓನ್ಲಿ ರಫ್ ಡಯಾಗ್ರಾಮ್. ಓಕೆ, ಐ ಆಮ್ ನಾಟ್ ಎಕ್ಸ್ಪರ್ಟ್ ಇನ್ ಅ ಡಯಾಗ್ರಾಮ್, ಬಟ್ ದೆನ್ ಆಲ್ಸೋ ಐ ಆಮ್ ಟ್ರೈಂಗ್ ಟು ಡ್ರಾ. ಸೊ ದಿಸ್ ಇಸ್ ಅ quail. What we call it as quail. Quill. Quail. Okay, ಪಕ್ಷಿಯ ಗರಿಗೆ ಇಂಗ್ಲೀಷಲ್ಲಿ ಕ್ವೀಲ್ ಅಂತ ನಾವು ಕರಿತೀವಿ. ಓಕೆ, ವಿ ವಿಲ್ ಕಾಲ್ ಇಟ್ ಆಸ್ ಅ ಕ್ವೇಲ್ ಇನ್ ಇಂಗ್ಲೀಷ್. ಓಕೆ, ಫೈನ್. ಸೊ ನಾವು ನೆಕ್ಸ್ಟ್ ಈಸ್ ಅ ಡಾಟ್ ಮೆಥಡ್. ಓಕೆ, ಡಾಟ್ ಮೆಥಡ್. So how many dots we want? Same as it is. Use 3 lines. First 3 lines. So see here. Okay, first line dot, second line dot, sorry, not a third line dot. Okay, first line, third line, first line, like this, 1 dot, 2 dot. Okay, like this we have to put the dots first. Okay, first we have to put the dots in a first line 1 dot and in a third line 1 dot. First line 1 dot, third line 1 dot, first line 1 dot, third line 1 dot. Okay, so yeah, we need to practice ಮಾಡಬೇಕು. Why we have to practice like this? Why we have to give practice to our children like this? Because ಸೊ ಡೈರೆಕ್ಟಾಗಿ ಹೇಳಿದರೆ ಬರಲಿಕ್ಕೆ ಹೇಳಿದರೆ ದೇ ಕಾಂಟ್ ರೈಟ್. ಫಸ್ಟ್ ಆಫ್ ಆಲ್ ದೇ ವೋಂಟ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಲೈಕ್ ದಿಸ್ ದ ಮೆಥಡ್ ಆಫ್ ಡಾಟ್ ಮೆಥಡ್. ಸೊ ಅಟ್ಲೀಸ್ಟ್ ಈ ಡಾಟಿಂದ ಈ ಡಾಟ್ವರೆಗೂ ಅವರಿಗೆ ಮೈಂಡಲ್ಲಿ ಬರುತ್ತೆ. ಸೊ ದ್ಯಾಟ್ಸ್ ವೈ ಡಾಟ್ ಮೆಥಡ್ ಈಸ್ ಈಸಿಯರ್ ಟು ದ ಚಿಲ್ಡ್ರನ್ಸ್. ಸೊ ಸಿ ಇಲ್ಲಿಂದ ಇಲ್ಲಿವರೆಗೂ ಒಂದು 0. ಸೊ ಇವಾಗ ನೋಡಿ, ಇಲ್ಲಿಂದ ಇಲ್ಲಿ ಒಂದು ಡಾಟ್ ಕೊಡ್ತೇನೆ, ಈ ರೀತಿ ಲೈನ್ ಹಾಕಬೇಕು ಅಂತ. ಓಕೆ, ಇಲ್ಲಿಂದ ಇಲ್ಲಿವರೆಗೂ ಫಾರ್ ಸೆಕೆಂಡ್ ಲೈನ್ ಟು ಅಂಡ್ ಥರ್ಡ್ ಲೈನ್. Why this line? They have to know that we have to put a line here. Okay, ಈ ರೀತಿ ನಾವಿಲ್ಲಿ ಲೈನ್ ಹಾಕಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಬೇಕಲ್ವಾ? ಸೊ ದ್ಯಾಟ್ಸ್ ವೈ ವಿ ಹ್ಯಾವ್ ಟು ಪುಟ್ ಅ ಡಾಟ್ಸ್ ಲೈಕ್ ದಿಸ್ ಇನ್ ಅ ಕ್ರಾಸ್. ಓಕೆ, ಅಂಡರ್ಸ್ಟುಡ್? See here. Yes.
ಸೊ ದಟ್ ಈಸ್ ಕಂಪ್ಲೀಟೆಡ್. ಅರ್ಥ ಆಯ್ತಲ್ಲ? ಸೊ ನಾವು ಇವಾಗ ಜಸ್ಟ್ ರೈಟ್ ಅ ಜೀರೋ ಆ್ಯಂಡ್ ಒನ್ ಲೈನ್. Just write a 0 and a cross line. This is a Q, the method of Q. ಒಂದು 0 ಈ ಡಾಟಿಂದ ಈ ಡಾಟ್ವರೆಗೂ ಒಂದು ಲೈನ್ ಹಾಕ್ತಾ ಹೋದರೆ ಸಾಕು. ಏನಪ್ಪ? ದಿಸ್ ಇಸ್ ಅ ಕ್ಯಾಪಿಟಲ್ ಕ್ಯೂ. ದಿಸ್ ಈಸ್ ಅ ಕ್ಯಾಪಿಟಲ್ ಕ್ಯೂ ಅಂತ ನಾವು ಕರಿತೀವಿ, ಹೌದಲ್ವಾ? ಸೊ ಆಫ್ಟರ್ ಕಂಪ್ಲೀಟಿಂಗ್ ದ ಕ್ಯಾಪಿಟಲ್ ಲೆಟರ್ಸ್ ಐ ವಿಲ್ ಸ್ಟಾರ್ಟ್ ಯುವರ್ ಸ್ಮಾಲ್ ಲೆಟರ್ಸ್. ಓಕೆ, ನೆಕ್ಸ್ಟ್. ಸೊ ಓನ್ಲಿ ಇನ್ ದ್ಯಾಟ್ only the writing method. Okay, so not a reading method, because as usual same it is. So in that I will teach you only the writing method of small letters. Okay, you can practice. Understood? So first one 0 ಬರೀರಿ, ಆಮೇಲೆ ಒಂದು ಲೈನ್ ಹಾಕೋದು. ಫಸ್ಟ್ ಒಂದು 0 ಆಮೇಲೆ ಒಂದು. Are you seeing? ಸೊ ನೋಡಿ, ಫಸ್ಟಿಂದ ಕ್ಯೂ ಫಾರ್ ಕ್ವೀನ್. ಸೊ ಈ ರೀತಿ ಒಂದು ಸರ್ಕಲ್ ಹಾಕಿ ಒಂದು ಲೈನನ್ನು ಕ್ರಾಸ್ ಆಗಿ ಕೊಟ್ಟರೆ ಕ್ಯೂ. ಸೊ ಆಮೇಲೆ ತೀರಿಸಬೇಕು ಈ ರೀತಿ. ಸೊ ಡ್ರಾಯಿಂಗ್ ಕ್ವೀಲ್ ಅಂದರೆ ಪಕ್ಷಿ ಗರಿ. ಸೊ ಫಸ್ಟ್ ಲೈನ್ಗೆ ಥರ್ಡ್ ಲೈನ್ಗೆ 2 ಡಾಟ್ಸ್ ಬರುತ್ತೆ. ಆಮೇಲೆ ಫ್ರಮ್ ಸೆಕೆಂಡ್ ಲೈನ್ ಟು in third line only a cross line. Okay, totally 4 dots. Understood? Okay, see here. Okay, now next is R for rose. Okay, we will take a R for rose. Shall we start the writing method of R for rose? Yes, very good. So first, as usual, use the 3 lines. First write as a P and next one line. ಪಿ ಲಾಸ್ಟ್ ಟೈಮ್ ಪಿ ಬರ್ತಿರ್ತೀರಲ್ವ, ಅದೇ ರೀತಿ ಪಿ ಬರೋದು. ಒಂದು ಇಲ್ಲಿಂದ ಇಲ್ಲಿವರೆಗೂ ಲೈನ್ ನೋಡಿದ್ರೆ ಸಾಕು. ಆರ್, ದಿಸ್ ಇಸ್ ಅ ಕ್ಯಾಪಿಟಲ್ ಆರ್. ಸೊ ನಾವು ಪ್ರಾಕ್ಟಿಸಿಂಗ್. ಓಕೆ, ಸೊ ಯಸ್, ದಿಸ್ ಇಸ್ ವಾಟ್ ವಿ ಆರ್ ಪ್ರಾಕ್ಟಿಸಿಂಗ್, ಆರ್. ಓಕೆ, ದಿಸ್ ಇಸ್ ಓನ್ಲಿ ಅ ಸಿಂಪಲ್ ಮೆಥಡ್. ಇಫ್ ಯು ವಾಂಟ್ ಯು ಕ್ಯಾನ್ ಕನ್ವರ್ಟ್ ಇಟ್ ಇನ್ ಡಿಫ್ರೆಂಟ್ ಸ್ಟೈಲ್ಸ್. ಓಕೆ, ಮುಂದೆ ಪ್ರಾಕ್ಟೀಸ್ ಆದ ಹಾಗೆ ಸ್ಮಾಲ್ ಲೆಟರ್ಸ್ ಅಂತ ಬರುತ್ತೆ, ಕ್ಯಾಪಿಟಲ್ ಲೆಟರ್ಸಲ್ಲಿ ಕರ್ಷು ಬರುತ್ತೆ. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಹ್ಯಾಂಡ್ ರೈಟಿಂಗ್ಸ್. ವಿಚ್ ಎವರ್ ಯು ಲೈಕ್ ಯು ಕ್ಯಾನ್ ಪ್ರಾಕ್ಟೀಸ್. ಓಕೆ, ಸೊ ಕೀಪ್ ಇಟ್ ಇನ್ ಅ ಮೈಂಡ್. ಫಾರ್ ಎಕ್ಸಾಮ್ ಯು ಕಾಂಟ್ ರೈಟ್ ಅ ಕರ್ಷು ರೈಟಿಂಗ್, ಯು ಹ್ಯಾವ್ ಟು ರೈಟ್ ಅ ನಾರ್ಮಲ್ ಲೆಟರ್ಸ್. ಓಕೆ, ಎಸ್, ಟು ಆರ್ ಫಾರ್ ರೋಸ್. ಸೊ ನೆಕ್ಸ್ಟ್ ಇಸ್ ಡಯಾಗ್ರಾಮ್. Okay, diagram. What is the diagram? Rose. Okay, this is a rose. I don't know much, but trying to draw. Okay, understood? This is a rose. This is a petal. Okay, see here. How is the leaves of a rose? Like this, somewhat like this. Okay, so see here. Is it looking like a rose? Somewhat. Okay, fine. This is a rose. Red color. Okay, red color of rose, or any color, whichever you like. So this is a rose. R for rose. Understood? Okay, now dot method. Next is dot method. Okay, we have to write in a dot method. How many dots you want? Same as it is. First dot is for first line, and for third line. In a third line, you want 2 dots. Okay, like this. 1, 2, 3. 1. In our last class we used in a L. Okay, to write L we have used this dots, 3 dots like this. So the children will get confused. Okay, so we have to give them a more practice. Okay, where we have to write R and where we have to write L. And also we used this dot. So maybe it is in a which one? 1, 2, 3. Okay, for 4 also like this only. I will teach you in the next. Okay, when I will take a maths. So like this you have to keep 3 dots. Okay, 3 dots. 3 dots. Yes. So I will tell you how to write. Isn't it? So listen carefully. If you won't understand, you can see again and again. Okay, this is not that much difficult. Okay. So straight line, 1/2 C and line, 1/2 C and line, 1/2 C, straight line, 1/2 C, line. Okay, yes. ಅವರಿಗೆ ಬರೆದು ಕೂಡ ನೀವು ತೋರಿಸ್ಬೋದು. ಓಕೆ, ಬೈ ರೈಟಿಂಗ್ ಯು ಕ್ಯಾನ್ ಶೋ ದೆಮ್ ಹೌ ಟು ರೈಟ್. ಅಂಡರ್ಸ್ಟುಡ್? ಲೈಕ್ ಸೊ ಯಾವ ರೀತಿ ಪ್ರಾಕ್ಟೀಸ್ ಕೊಡಬೇಕಪ್ಪ ಅಂದರೆ ಈ ಡಾಟ್ ಹಾಕಿದ ಕೂಡಲೇ ಅವರಿಗೆ ಬರೀಲಿಕ್ಕೆ ಬರ್ತಾ ಹೋಗಬೇಕು. ಓಕೆ, ಸೊ ಯೂಸ್ ದಿಸ್ ಟ್ರಿಕ್ಸ್, ದೇ ವಿಲ್ ಲರ್ನ್ ಈಸಿಲಿ. ಓಕೆ, ಸೊ ವಿ ಹ್ಯಾವ್ ಟು ಗಿವ್ ದೆಮ್ ಅ ಮೋರ್ ಪ್ರಾಕ್ಟೀಸ್. ಓಕೆ, ಓನ್ಲಿ ದ್ಯಾಟ್ ಈಸ್ only we have to give a more practice. Okay, don't put a more pressure on children's. See, are you seeing how to write? Yes, dot method. So how much dots you need? 3 dots.
first dot is in a first line, and in a third line 2 dots. Okay, you are seeing. So now Q, writing method of Q and R is completed. So in the next class I will teach you a S and T, capital S and a capital T. Okay, in the next class I will teach you how to read S and a T, and what is the difference between capital S and small s. Okay, so myself completing my class now. So if you want more videos, or if you like my videos, please like and subscribe, and don't forget to press the bell icon so easily you will get my notification. So thank you. Bye bye. See you in the next class.